ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್, ಶೇರ್, ಕಮೆಂಟ್ ಮಾಡಲು ಮಾತ್ರ ಮರೆಯಬೇಡಿ. ನನ್ನ ಹೆಸರು ಮೈತ್ರಿ. ನನ್ನ ಏಜ್ 30. ನನಗೆ ಒಬ್ಬರು ಮಕ್ಕಳು ಇದ್ದಾರೆ. ಅವರು ಸ್ಕೂಲ್ಗೆ ಹೋಗ್ತಾರೆ. ನಾನು ಕೆಲಸಕ್ಕೆ ಹೋಗ್ತೀನಿ. ನನ್ನ ಗಂಡ ಟೆಂಪೋ ಓಡಿಸ್ತಾನೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ ಇರೋದು. ತಿನ್ನೋದು ಇಲ್ಲ ಅಂದರೆ ಸುಮ್ಮನೆ ಇರೋದು ಅಷ್ಟೇ ನಮಗೆ ಗೊತ್ತಿರೋದು. ನನ್ನ ಗಂಡ ಹೆವಿ ಡ್ರಿಂಕ್ಸ್ ಮಾಡ್ತಾರೆ. ಯಾವಾಗಲೂ ಫುಲ್ ಆಗಿರ್ತಾರೆ. ಎಷ್ಟು ಹೇಳಿದ್ರೂ ಹಂಗೆ ಅವರು ಬೇಜಾರಾಗೋಗಿದೆ. ನಮ್ಮ ಏರಿಯಾದಲ್ಲಿ ಎಲ್ಲರೂ ಹಂಗೆ ನೋಡ್ತಾ ಇರ್ತಾರೆ. ಏನು ಮಾಡೋದು ಹೇಳಿ. ಆಗ ನಮ್ಮ ಮನೆ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಹೊಸದಾಗಿ ಫ್ಯಾಮಿಲಿ ಬಂತು. ಅವರು ನಮ್ಮ ಕ್ಯಾಸ್ಟು. ಸೊ ನಾನು ಅವ್ರ ವೈಫು ತುಂಬ ಕ್ಲೋಸ್ ಆದ್ವಿ. ಹಂಗೆ ಅವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಅದರ ಕ್ಲೋಸ್ ಆದ್ವಿ. ಅವ್ರ ಗಂಡ ಕೂಡ ನಮ್ಮ ಗಂಡ ಇಬ್ಬರು ಡ್ರಿಂಕ್ಸ್ ಮಾಡೋರು, ಕ್ಲೋಸ್ ಆದರು. ನನ್ನ ಗಂಡ ಏನಾದ್ರು ಡ್ರಿಂಕ್ಸ್ ಮಾಡ್ತಿದ್ದೆ ಅವ್ರ ಗಂಡ ನಮ್ಮ ಮನೆಗೆ ಕರ್ಕೊಬಂದು ಬಿಟ್ಬಿಟ್ಟು ಹೋಗ್ತಾಯಿದ್ರು. ಈ ಥರ ಕ್ಲೋಸ್ ಆಗಿದ್ವಿ. ಅವ್ರ ಗಂಡ ಹ್ಯಾಂಡ್ಸಮ್ ಆಗಿ ಇದ್ದಾನೆ, ಚೆನ್ನಾಗಿದ್ದಾನೆ. ಅವರ ಹೆಂಡತಿ ಅಂಥದ್ದು ಚೆನ್ನಾಗಿಲ್ಲ, ತುಂಬ ದಪ್ಪ ಇದೆ. ಅವರಿಗೂ ಅವರ ಗಂಡಗೂ ಮ್ಯಾಚೇ ಆಗಲ್ಲ. ಅವರಿಗೂ ನನಗೂ ಸ್ವಲ್ಪ ಪರಿಚಯ ಆಯಿತು. ಅವರ ಹೆಸರು ಕೃಷ್ಣ ಅಂತ. ಅವರಿಗೆ ನಾನು ಮಾಡುವ ಅಡುಗೆ ಅಂದರೆ ತುಂಬ ಇಷ್ಟ. ನಾನು ತೆಲುಗು ಸೈಡ್ಸ್ ಅಡುಗೆ ಜಾಸ್ತಿ ಮಾಡ್ತೀನಿ, ಅದಕ್ಕೆ ಅವ್ರಿಗೆ ಇಷ್ಟ. ಸಂಡೇ ಆದರೆ ಸಾಕು ನಮ್ಮ ಮನೆಗೆ ಬರ್ತಾಯಿದ್ರು ಊಟಕ್ಕೆ. ಹಂಗೆ ನಾವೆಲ್ಲ ಸೇರಿ ಆಚೆ ಕಡೆ ಹೋಗ್ತಾಯಿದ್ವಿ, ಎಂಜಾಯ್ ಮಾಡಿದ್ವಿ ವಿತ್ ಫ್ಯಾಮಿಲಿ. ಆಗ ನನಗೂ ಕೃಷ್ಣಗೂ ತುಂಬ ಕ್ಲೋಸ್ ಆದ್ವಿ. ಹಾಗೆ ನಾವು ನಂಬರ್ನ ಎಕ್ಸ್ಚೇಂಜ್ ಮಾಡೋದು, ಮಾತಾಡೋದು ಕಣ್ಣಲ್ಲಿ ಎಲ್ಲ ನಡೀತಾ ಇತ್ತು. ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ನನಗೂ ಅವರಂದರೆ ಇಷ್ಟ ಇತ್ತು. ಇಬ್ಬರು ಕ್ಲೋಸ್ ಆದ್ವಿ ತುಂಬ. ಏನಂದರೆ ಅವರು ನನಗೆ ತುಂಬ ಸಹಾಯ ಮಾಡ್ತಾಯಿದ್ರು. ನನ್ನ ಮಗುಗೆ ಆಗಲಿ ನನಗೆ ಆಗಲಿ ಇಂಥದ್ದು ಬೇಕು ಅಂದಿದ್ದೆಲ್ಲ ಕೊಡಿಸ್ತಾಯಿದ್ರು. ನನಗೂ ಎಲ್ಲರ ಥರ ಸೆಕ್ಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಗಂಡನ ಪ್ರೀತಿ ಇಲ್ಲ, ನನಗೆ ಕೇರ್ ಮಾಡಲ್ಲ. ಬೇಕು ಅಂದಾಗ ಮನೆ ಕೊಡಲ್ಲ. ಅಡ್ಜಸ್ಟ್ ಇದೇ ನಮ್ಮ ಮನೇಲಿ ಮಾಡ್ಕೊಂಡು ಹೋಗಬೇಕಿತ್ತು. ಇದೇ ನಮ್ಮ ಪರಿಸ್ಥಿತಿ. ನಾನು ಕೆಲಸ ಮಾಡ್ತಾಯಿದ್ದೆ ಅಂದರೆ ಮನೇಲಿ ಮಾಡ್ತಾಯಿದ್ದೆ. ಕಲರ್ ಪ್ಯಾಕ್ ಮಾಡೋದು. ನನ್ನ ಗಂಡ ಫ್ರೆಂಡ್, ಅದರಲ್ಲಿ ಕೂಡ ಸ್ಯಾಲ್ರಿ ಕಡಿಮೆ, ಸಾಕಾಗ್ತಾಯಿಲ್ಲ. ಚೀಟಿ ಸರಿ ಹೋಗ್ತಾಯಿತ್ತು. ಒಂದು ಟೈಮಲ್ಲಿ ಕೃಷ್ಣ ಅವರು ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಯಾವಾಗ ನನ್ನ ಹೊಗಳ್ತಾ ಇರ್ತಾಯಿದ್ರು. ನೀನು ಹಂಗೆ ಇದೆಯಾ, ಚೆನ್ನಾಗಿದೆಯಾ ಫಿಗರ್ ನೀನು ಅಂತೆಲ್ಲ ಹೊಗಳ್ತಾ ಇದ್ರು ನನಗೆ ಅವರು ಜಾಸ್ತಿ. ಸೊ ಹಾಗಾಗಿ ಅಂತ ಹೇಳ್ತಾಯಿದ್ರು. ತುಂಬ ಸಂತೋಷವಾಗಿ ಆಗ್ತಾಯಿತ್ತು. ಅವರು ಆಗ ಲವ್ ಯು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಭಯ ಆಗ್ತಾಯಿತ್ತು. ನೋ ಅನ್ಬೇಡ, ಯಾರಿಗೂ ಗೊತ್ತಿದೆ, ನಾವು ಮೈಂಟೈನ್ ಮಾಡೋಣ ಪ್ಲೀಸ್, ನನಗೆ ತುಂಬ ಇಷ್ಟ ಅಂದರು. ನಾನು ಒಪ್ಕೊಳ್ಳೋ ಸಿಚುಯೇಷನ್ ಬಂತು, ಒಪ್ಕೊಂಡೆ. ಅವತ್ತಿಂದ ನಾವು ಜಾಸ್ತಿ ಕಾಲ್ ಮಾಡೋದು. ನಾನು ಏನಾದರೂ ಅಡುಗೆ ಮಾಡಿದರೆ ಮಿಸ್ ಮಾಡಿದೆ ಅವರಿಗೆ ಕೊಡ್ತಾಯಿದ್ದೆ. ಹಾಗೆ ನಾವು ತುಂಬ ಕ್ಲೋಸ್ ಆದ್ವಿ. ಬಟ್ ಅವರ ವೈಫ್ ಮಾತ್ರ ಕುಂಬಳಕಾಯಿ ಥರ ಇದ್ದಾರೆ, ಹೆವಿ ದಪ್ಪ ಇದ್ದಾರೆ, ಚೆನ್ನಾಗಿಲ್ಲ. ಕೃಷ್ಣ ಏನಾದರೂ ಅವರಿಗೆ ಕಾಮ ಬೇಕು. ನನಗೆ ಇದುವರೆಗೂ ನನ್ನ ಸುಖ ತಗೊಂಡಿಲ್ಲ. ನನ್ನ ಹೆಂಡತಿಗೆ ಲಿಪ್ ಕಿಸ್ ಅಂದರೆ ಮೀನಿಂಗ್ ಗೊತ್ತಿಲ್ಲ. ಏನೋ ಮಕ್ಕಳು ಮಾಡ್ಕೊಂಡ್ವಿ ಅಷ್ಟೇ. ಬಟ್ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ ಬೇಜಾರಲ್ಲಿದ್ದರು. ನನಗೂ ಇಷ್ಟು ಹೆಲ್ಪ್ ಮಾಡಿದ್ರು ಅಲ್ವಾ, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಒಪ್ಕೊಂಡೆ. ಇದು ಹೆಂಗೆ ಆಯಿತು ಅಂದರೆ, ನಮ್ಮ ಮನೆಯಲ್ಲಿ ಆಗಿದ್ದು, ನಮ್ಮದು ಡಬಲ್ ರೂಮ್ ಇದೆ. ಒಂದರಲ್ಲಿ ನಾನು ಗಂಡ, ಇನ್ನೊಂದರಲ್ಲಿ ಮಗು ಮಲಗ್ತಾಳೆ. ಹಾಗಾಗಿ ಅವರು ಎಲ್ಲ ನಿದ್ದೆ ಮಾಡ್ತಾಯಿದ್ದ. ಕರೆಕ್ಟಾಗಿ 2 ಗಂಟೆ ಆಗಿತ್ತು. ಆಗ ನಾನು ಅವ್ರನ್ನ ಮನೆಗೆ ಕರೆದೆ. ಎಲ್ಲ ಮಲಗಿದ್ರು. ಆಗ ಹಾಲಲ್ಲಿ ನಾನು ಕೃಷ್ಣ ಇದ್ವಿ. ಇಬ್ಬರು ಸೈಲೆಂಟಾಗಿ ಎಲ್ಲ ಮಾಡ್ಕೊಂಬಿಟ್ವಿ. ನಾವು ಬೇಗ ಬಟ್ಟೆ ಎಲ್ಲ ಬಿಚ್ಚಿ ಅವನು ಚೆನ್ನಾಗಿ ಮುತ್ತಿಟ್ಟು ಸೈಲೆಂಟಾಗಿ ಇದೆಲ್ಲ ನಡೆದಿದ್ದು. ಇಷ್ಟು ವರ್ಷಗಳಿಂದ ಕಾಮ ಎಲ್ಲ ಈಗ ತೀರಿಸ್ಕೊಂಡ. ಅಮ್ಮ, ನಾನು ಹಂಗೆ ಎಂಜಾಯ್ ಮಾಡಿದ್ದೆ. ಎಲ್ಲರ ಥರ ಅವನು ನನಗೆ ಚೀಪಿಲ್ಲ. ಬಟ್ ಚೆನ್ನಾಗಿ ಕೇಳ್ತಾ ಇದ್ದ. ಹಂಗೆ ಸ್ವಲ್ಪ ಹೊತ್ತು ರೊಮ್ಯಾನ್ಸ್ ಮಾಡ್ಕೊಂಡ್ವಿ. ಇಬ್ಬರು ಸೈಲೆಂಟಾಗಿ ಇದೆಲ್ಲ ನಡೆದು ಹೋಗಿತ್ತು. ನಾನು 3 ವಾರ ಆಗಿತ್ತು ಕೇಯಿಸ್ಕೊಂಡು. ಇವನ ಕೈಲಿ ಒಳ್ಳೆ ಸುಖ ತಗೊಂಡೆ. ಕೇಯ್ದು ಟಪ್ಪ ಅಂತ ಲೈಟಾಗಿ ಸೌಂಡ್ಗಳು ಬರ್ತಾಯಿತ್ತು. ಭಯ, ಒಂದು ಕಡೆ ಎದ್ದು ಬಿಡ್ತಾರೇನೋ ಅಂತ. ಒಂದೇ ಸಮನೆ ಯಾರಾದರೂ ಎಳ್ತಾರೆ ಅಂತ ಭಯ ಆಗ್ತಾಯಿತ್ತು. ಹಂಗೆ ಕೇಯ್ತಾ ರಸ ಬಂತು. ಸ್ಟಾಪ್ ಮಾಡಿದ್ರು. ಅಪ್ಪ ತೃಪ್ತಿ ಆಯಿತು ನನಗೆ ಅಂದರು. ಒಂದು ಸಲ ಅವ್ರಿಗೆ ಬಾಯ್ಸ್ಗೆ ಏನಾದರೂ ರಸ ಬಂದುಬಿಟ್ರೆ ಕಣ್ಣು ಮುಚ್ಕೊಂಡಷ್ಟು ಸುಖ ತೊಗೊತಾರಲ್ಲ. ತುಂಬ ಥ್ಯಾಂಕ್ಸ್. ಲಿಪ್ ಕಿಸ್ ಮಾಡಿ ಮನೆಗೆ ಹೊರಟೋದ್ರು. ಆಮೇಲೆ ನಾನು ವಾಶ್ರೂಮ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡೆ. ಸರಿ, ಯಾರಿಗೂ ಡೌಟ್ ಬಂದಿಲ್ಲ. ಅದೇ ಖುಷಿ ನನಗೆ. ನಮ್ಮ ಸಂಬಂಧ ಈಗ ನಡೀತಾ ಇದೆ. ಈಗ ನನ್ನ ಮಗಳಿಗೆ ಮದುವೆ ಕೂಡ ಆಗಿದೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇಷ್ಟು ವರ್ಷ ನಡೀತಾ ಇದೆ ನಮ್ಮ ಸಂಬಂಧ ಅಂತ. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ನಂಗೆ ಸ್ವಲ್ಪ ಹೆಲ್ಪ್ ಮಾಡೋ ಮದುವೆ ಖರ್ಚಿಗೆಲ್ಲ ನನಗೆ ಅವರೇ ಕಾಸು ಕೊಟ್ಟಿದ್ದು. ನಾನಂದರೆ ಅಷ್ಟಿಷ್ಟ ಅವರಿಗೆ. ಬಟ್ ಯಾರಿಗೂ ಡೌಟ್ ಬಂದಿಲ್ಲ ಅಷ್ಟೇ. ನನಗಿದೇ ಬೇಕಾಗಿರೋದು.
ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದರೆ ಇವರನ್ನು ಸಂಪರ್ಕಿಸಿ. ಪಂಡಿತ್ ಜಿ.ವಿ. ಭಟ್ಟರ್. ಪ್ರೀತಿಯಲ್ಲಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಲವ್ ಮ್ಯಾರೇಜ್ ಸಮಸ್ಯೆ ಇದೆಯಾ? ನಂಬಿದವರಿಂದ ಮೋಸ ಹೋಗಿದ್ದೀರಾ? ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ? ಗಂಡ ಹೆಂಡತಿ ಜಗಳವೇ? ಜೀವನದಲ್ಲಿ ನೆಮ್ಮದಿ ಇಲ್ಲವೇ? ಹಾಗಾದರೆ ನಮ್ಮ ಗುರುಜಿ ಅವರಿಗೆ ಇಂದೇ ಕರೆ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ. ನಿಮ್ಮ ಒಂದು ಕರೆಯು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ತಡ ಮಾಡದೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 8971699826.